ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, 30 ಇಲಾಖೆಯಿಂದ 3,000 ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಕರ್ನಾಟಕ ಸರ್ಕಾರದ ಬೃಹತ್ ನೇಮಕಾತಿ. ಕರ್ನಾಟಕ ಸರ್ಕಾರದಿಂದ ಒಂದು ಬೃಹತ್ ನೇಮಕಾತಿಯ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. PWD, ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕೃಷಿ ಮತ್ತು ಪಶು ಇಲಾಖೆಯಿಂದ ನೇಮಕಾತಿ ನೋಡಿ. 3,000 ಉದ್ಯೋಗಗಳಿದ್ದಾವೆ. ಟೋಟಲ್ ಆಗಿ ಒಟ್ಟು 3,000 ಉದ್ಯೋಗಗಳಿದ್ದಾವೆ. ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ನೇಮಕಾತಿ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನೇಮಕಾತಿ ಆಗುತ್ತೆ. ಕರ್ನಾಟಕ ಸರ್ಕಾರದ ಒಂದು ಅತಿ ದೊಡ್ಡ ನೇಮಕಾತಿ ನೋಡಿ. 7ನೇ ತರಗತಿ SSLC PUC ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ವಾಹನ ನಿರೀಕ್ಷಕರು SDA FDA ಹುದ್ದೆಗಳನ್ನು ಒಳಗೊಂಡಿರುತ್ತೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 40,000 ನೇಮಕಾತಿ ಆಗುತ್ತೆ. ಅಂದರೆ 40,000 ಪೇಮೆಂಟ್ ಇರುತ್ತೆ, ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. 30 ಇಲಾಖೆಯಿಂದ ನೋಡಿ, ಟೋಟಲ್ ಆಗಿ ಕರ್ನಾಟಕ ಸರ್ಕಾರದ 30 ಇಲಾಖೆಯಿಂದ 3,000 ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಪ್ರತಿಯೊಂದು ಇಲಾಖೆಯಲ್ಲೂ ಎಷ್ಟು ಹುದ್ದೆಗಳಿದ್ದಾವೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ಒಂದೊಂದು ಇಲಾಖೆಯಲ್ಲೂ ಎಷ್ಟು ಹುದ್ದೆಗಳಿದ್ದಾವೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿದೆ. ಸಾರಿಗೆ ಇಲಾಖೆಯಿಂದ ಮೋಟಾರು ವಾಹನ ನಿರೀಕ್ಷಕರು 76 ಹುದ್ದೆಗಳಿದ್ದರೆ, ಜಲಸಂಪನ್ಮೂಲ ಇಲಾಖೆ ಕಿರಿಯ ಇಂಜಿನಿಯರ್ ಸಿವಿಲ್ನಲ್ಲಿ 270 ಹುದ್ದೆಗಳಿದ್ದಾವೆ. ಹಾಗೆ ಜಲಸಂಪನ್ಮೂಲ ಇಲಾಖೆ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕ್ ಇಲ್ಲಿ ನೋಡಿ 30 ಹುದ್ದೆಗಳಿದ್ದಾವೆ. ಹಾಗೆ ಅಂತರ್ಜಲ ನಿರ್ದೇಶನಾಲಯ ಕಿರಿಯ ಇಂಜಿನಿಯರ್ 6 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಹಾಗೆ ಲೋಕೋಪಯೋಗಿ ಇಲಾಖೆ PWDಯಿಂದ ನೋಡಿ ಸಹಾಯಕ ಕಾರ್ಯಪಾಲಕ ಅಭಿಯಂತರು 12 ಹುದ್ದೆಗಳಿದ್ದಾವೆ. ಹಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಖ್ಯೋಪಾಧ್ಯಾಯರು 140 ಹುದ್ದೆಗಳಿದ್ದಾವೆ. ಹಾಗೆ ಸರ್ಕಾರ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಗೆಜೆಟೆಡ್ ಪ್ರೊಫೆಷನಲ್ಸ್ 43 ಹುದ್ದೆಗಳಿದ್ದಾವೆ ನೋಡಿ. ಹಾಗೇನ ಫ್ರೆಂಡ್ಸ್, ಇಲ್ಲಿ ನೋಡಿ ವಿವಿಧ ಇಲಾಖೆಗಳು ಪ್ರಥಮ ದರ್ಜೆ ಸಹಾಯಕರು FDA ನೋಡಿ 96 ಹುದ್ದೆಗಳಿದ್ದಾವೆ. ಹಾಗೆ ವಿವಿಧ ಇಲಾಖೆಗಳು ಕಿರಿಯ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು 130 ಹುದ್ದೆಗಳಿದ್ದಾವೆ. ಹಾಗೆ ವಿವಿಧ ಇಲಾಖೆಗಳಿಂದ ಶೀಘ್ರ ಲಿಪಿಗಾರರು 188 ಹುದ್ದೆಗಳಿದ್ದಾವೆ. ವಿವಿಧ ಇಲಾಖೆಯಿಂದ ದತ್ತಾಂಶ ನಮೂದು ಸಹಾಯಕ ಬೆರಳುಚ್ಚುಗಾರರು 32 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಹಾಗೇನ ಫ್ರೆಂಡ್ಸ್, ಪಶು ಇಲಾಖೆಯಿಂದ ಪಶು ವೈದ್ಯಾಧಿಕಾರಿಗಳು 400 ಹುದ್ದೆಗಳಿದ್ದಾವೆ. ಕೃಷಿ ಇಲಾಖೆಯಿಂದ ಸಹಾಯಕ ಕೃಷಿ ಅಧಿಕಾರಿಗಳು 368 ಹುದ್ದೆಗಳಿದ್ದಾವೆ. ಹಾಗೆ ಅಂತರ್ಜಲ ನಿರ್ದೇಶನಾಲಯ ಭೂವಿಜ್ಞಾನಿಗಳು 18 ಹುದ್ದೆಗಳಿದ್ದಾವೆ. ಹಾಗೆ ಇನ್ನು ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ ಸಹಾಯಕ ನಿರ್ದೇಶಕರು 12 ಹುದ್ದೆಗಳಿದ್ದಾವೆ. ಜಲಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರ್ ಸಿವಿಲ್ ಮೆಕ್ಯಾನಿಕ್ನಲ್ಲಿ 100 ಹುದ್ದೆಗಳಿದ್ದಾವೆ. ಹಾಗೆ ಇನ್ನು ಹಿಂದುಳಿದ ವರ್ಗಗಳ ಸಮಾಜ ಕಲ್ಯಾಣ ಇಲಾಖೆ ಪತ್ರಾಂಕಿತ ವ್ಯವಸ್ಥಾಪಕರು ತಾಲೂಕು ಪ್ರತಿಯೊಂದು ತಾಲೂಕಿಗೆ 40 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 30,000ದಿಂದ 60,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ನೇಮಕಾತಿ ನೋಡಿ. ಕರ್ನಾಟಕ ಸರ್ಕಾರಿ ಉದ್ಯೋಗಗಳಾಗಿರ್ತವೆ, ಕಾಯಂ ಉದ್ಯೋಗಗಳಾಗಿರ್ತವೆ. ಹಾಗೆ 30 ಜಿಲ್ಲೆಯಿಂದ ಒಂದು 3,000 ಜಿಲ್ಲೆ ಅಂದರೆ 3,000 ಉದ್ಯೋಗಗಳಾಗಿರ್ತವೆ. ಪ್ರತಿಯೊಂದು ಜಿಲ್ಲೆಗಳಿಗೆ ನೇಮಕಾತಿ ಇರುತ್ತೆ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕರ್ನಾಟಕ ಸರ್ಕಾರದಿಂದ ಒಂದು ಅತಿ ದೊಡ್ಡ ನೇಮಕಾತಿ ಆಗಿರುತ್ತೆ ನೋಡಿ. ಹಾಗೆ ಇನ್ನು ಇಲ್ಲಿ ನೋಡಿ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆ, ಕೃಷಿ ಇಲಾಖೆ, ಹಿಂದುಳಿದ ವರ್ಗಗಳ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಒಟ್ಟು 30 ಇಲಾಖೆಗಳನ್ನೇ KPSC ಮುಂದಿನ ವರ್ಷದಿಂದ ನೇಮಕಾತಿ ಮಾಡಲಿರುವ ಹುದ್ದೆಗಳ ವಿವರ ಅಂತ ಕೊಟ್ಟಿದ್ದಾರೆ ನೋಡಿ. ಫ್ರೆಂಡ್ಸ್, ಡಿಸೆಂಬರ್ ಕೊನೆಯ ವಾರ ಹಾಗೂ ಜನವರಿಯಲ್ಲಿ ಈ ಒಂದು ನೇಮಕಾತಿ ಶುರುವಾಗುತ್ತೆ. 3,000 ಉದ್ಯೋಗಗಳಿವೆ. ಟೋಟಲ್ ಆಗಿ 3,000 ಉದ್ಯೋಗಗಳು. ಹಾಗೆ ಈ ಒಂದು ಹುದ್ದೆಗಳು ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ನೇಮಕಾತಿ ಆಗುತ್ತೆ. ಕರ್ನಾಟಕ ಸರ್ಕಾರದಿಂದ ಇದೊಂದು ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ನೋಡಿ. ಕರ್ನಾಟಕ ಸರ್ಕಾರದ ಒಂದು ಮುಖ್ಯ ಮಾಹಿತಿ ಆಗಿರುತ್ತೆ. 30 ಇಲಾಖೆಯಿಂದ 3,000 ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ. ಈ ಒಂದು ಹುದ್ದೆಗಳು ಸದ್ಯದಲ್ಲೇ ಶುರುವಾಗುತ್ತೆ. ಹಾಗೆ ಡಿಸೆಂಬರ್ ಕೊನೆಯ ವಾರ ಅಥವಾ ಮುಂದಿನ ವರ್ಷ ಜನವರಿಯಲ್ಲಿ ಮೊದಲನೇ ವಾರದಲ್ಲಿ ಈ ಒಂದು ನೇಮಕಾತಿ ಆಗುತ್ತೆ ಅಂತ KPSCಯಿಂದ ನೇಮಕಾತಿಯ ಒಂದು ಹೊಸ ಅಧಿಸೂಚನೆ ಆಗಿರುತ್ತೆ ನೋಡಿ. ಬಿಗ್ ನೋಟಿಫಿಕೇಷನ್ ಆಗಿರುತ್ತೆ.